ಆಹಾ 500 ರೂಪಾಯಿ ನೋಟು ಎಷ್ಟು ದಿನ ಆಗೋಯ್ತಿತ್ತು. ಈ ಗಾಂಧೀಜಿ ಇರೋ ನೋಟನ್ನ ನೋಡಿ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಕೈಯಲ್ಲಿ ಕಾಸಿದ್ರೆ ಮೈಯೆಲ್ಲ ಒಂಥರ ರೋಮಾಂಚನ. ಇಷ್ಟು ದುಡ್ಡು ಬೇಡ 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 ಬೇಡ. ನನ್ನ ಸೊಸೆ ಒಂಥರ ಪೆದ್ದಿ. ಎಷ್ಟು ದುಡ್ಡಿತ್ತು ಈ ಕವರಲ್ಲಿ ಅಂತ ಲೆಕ್ಕನೇ ಮಾಡಿರಲ್ಲ. ಒಂದು ಕೆಲಸ ಮಾಡ್ತೀನಿ, ಇದರಲ್ಲಿ ಅರ್ಧ ದುಡ್ಡು ಚೌಬಲ್ಲಿ ಇಟ್ಕೊತೀನಿ, ಇನ್ನು ಅರ್ಧ ದುಡ್ಡನ್ನ ಹಾಗೇ ಕವರಲ್ಲಿ ಇಟ್ಬಿಡ್ತೀನಿ. ನಿಮ್ ಕಳ್ಬುದ್ದಿನ ಬಿಡಲ್ಲ ಅಲ್ವಾ? ಇಂಥ ಬುದ್ಧಿ ಇರೋದಕ್ಕೇನೆ ಜೀವನದಲ್ಲಿ ಇನ್ನೂ ನೀವು ಉದ್ಧಾರ ಆಗಿಲ್ಲ. ಇಷ್ಟು ದುಡ್ಡನ್ನ ನಾನು ಎಷ್ಟೋ ಸರಿ ನೋಡಿದ್ದೀನಿ, ಆದ್ರೆ ಇದನ್ನ ನಾನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ತಂದಿರೋದು ಮಾವ. ಈ ದುಡ್ಡು ನನ್ನ ಕೈಗೆ ಸೇರಿದಾಗ ನಂಗೆ ಎಷ್ಟು ಖುಷಿ ಆಯ್ತು, ಎಷ್ಟು ಸಮಾಧಾನ ಆಯ್ತು ಅಂತ ಗೊತ್ತಾ ಮಾವ ನಿಮ್ಗೆ? ನಿಮಗೆ ಹೇಗೆ ಗೊತ್ತಾಗ್ಬೇಕು? ನೀವು ಯಾವತ್ತು ದುಡ್ಡು ಸಂಪಾದನೆ ಮಾಡಿಲ್ವಲ್ಲ. ಕಂಡೋರ್ ದುಡ್ಡಿಗೆ ಆಸೆ ಪಡೋರು ಕಳ್ರೆ ಅಲ್ವಾ ಮಾವ? ಏನೋ ನೀನು ನನ್ನನ್ನು ಕಾಲಾಗಿಲ್ಲ ಅಂತಲ್ಲ ಅಂತ್ಯಾ? ನೋಡ್ ಸೊಸೆ ಮುದ್ದು, ನೀನು ನನ್ನ ಸೊಸೆ ಅಂದಮೇಲೆ ನಿನಗೆ ಸೇರಿದ್ದೆಲ್ಲ ನಂದೇ ಅಲ್ವಾ? ಅದಕ್ಕೆ ತಗೊಳ್ಳೋಣ ಅಂತ ಬಂದೆ. ಹಾಗ ಅನ್ಕೊಂಡೆ ನನ್ನ ಹತ್ರ ಲಕ್ಷ ಲಕ್ಷ ದುಡ್ಡು ತಗೊಂಡಿದ್ದೀರಲ್ಲ, ಮೊದ್ಲದನ್ನ ವಾಪಸ್ ಕೊಡಿ ನಂಗೆ. ಈಗ ಕನ್ಫರ್ಮ್ ಆಯ್ತು, ಕಳ್ತನ ಆಯ್ತು ಅಂತ ಹೇಳಿದ 5 ಲಕ್ಷ ರೂಪಾಯಿ ನಿಮ್ ಹತ್ರನೇ ಇದೆ. ಯಾಕಂದ್ರೆ ನಿಮ್ಗಿಂತ ದೊಡ್ಡ ಕಳ್ಳರು ಇರಕ್ಕೆ ಸಾಧ್ಯನೇ ಇಲ್ಲ ಮಾವ. ಆ ದುಡ್ಡನ್ನ ಎಲ್ಲಿಟ್ಟಿದ್ದೀರೋ, ಯಾರಿಗೆ ಕೊಟ್ಟಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗ ಆ ದುಡ್ಡು ನನ್ನ ಕೈಗೆ ಬಂದು ಸೇರ್ಬೇಕು. ಇಲ್ಲ ಅಂದ್ರೆ ನಾನು ಬೇರೆ ರೀತಿನೇ ಕೇಳ್ಬೇಕಾಗತ್ತೆ. ಅಭಿಗೊಂದು ಕಾಲ್ ಮಾಡು. ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಆಗಲೇ ಟ್ರೈ ಮಾಡಿದೆ ಅಪ್ಪ, ಅವ್ನು ಪಿಕ್ ಮಾಡ್ತಿಲ್ಲ. ಹೌದು, ನಿಮ್ಗೆ ಎರಡನೇ ಮಗ ಅಭಿಯಲ್ಲಿ ಕಾಣಿಸ್ತಾ ಇಲ್ಲ. ಅದು ಆಫೀಸಲ್ಲಿ ಅವನಿಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಯಾರೋ ಕ್ಲೈಂಟ್ ಬರ್ತಾರೆ, ಮೀಟ್ ಮಾಡಿ ಬರ್ತೀನಿ ಅಂತ ಹೇಳ್ದ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ. ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು, ತಪ್ಪು ತಿಳ್ಕೊಬೇಡಿ. ಖಂಡಿತ ಇಲ್ಲ, ಇಂಥದ್ದೆಲ್ಲ ಆಗತ್ತೆ. ಹೆಂಗಸರು ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನಮಗೂ ಗೊತ್ತು. ಮನೇಲಿ ಎಷ್ಟೇ ಆಳು ಕಾಳುಗಳಿದ್ರು ನಮ್ಮನೆ ಕೆಲಸ ನಾವು ಮಾಡ್ಕೊಂಡ್ರೇ ಚಂದ. ಚಿನ್ನದಂತ ಮಾತು ಹೇಳಿದ್ರಿ. ಎಲ್ಲ ಹೆಂಗಸ್ರಿಗೂ ಇದು ಅರ್ಥ ಆಗ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಸರಿ ಸರಿ, ಲಗ್ನ ಪತ್ರಿಕೆ ತಗೊಳ್ಳೋಣ ಬಾ. ನಮ್ಮ ಮನೆಗೆ ಹಿರಿಯರು ಅಂದರೆ ನಮ್ಮ ಅಣ್ಣ ಅದಕ್ಕೇನೆ. ಅವರೊಂಥರ ನಮಗೆ ದೇವರಿದ್ದ ಹಾಗೆ, ಕಣ್ಣೆದುರಿಗೆ ಇರೋ ಶಿವ ಪಾರ್ವತಿ ಥರ. ಅವರೇ ಲಗ್ನ ಪತ್ರಿಕೆನ ತಗೋಬೇಕು. ನಿಧಿ ಅವ್ರಿಗೂ ಮಗಳಿದ್ದ ಹಾಗೇನೆ. ನಿಮ್ಮ ಬಾಂಧವ್ಯ ನೋಡೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಸರಿ ಬನ್ನಿ. ಗರ್ಭಿಣಿ ಹೆಂಗಸು ಈ ರೀತಿ ಕಾರ್ಯಗಳನ್ನು ಮಾಡೋದು ತಪ್ಪಲ್ವಾ? ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅವರಿಗೆ ಒಳ್ಳೆ ಮನಸ್ಸಿದೆ, ಅಷ್ಟೇ ಸಾಕು ನನಗೆ. ಅಣ್ಣ ಅದಕ್ಕೆ ಬನ್ನಿ ಮುಂದೆ. ಮಾಧವ್ ಅವರೇ, ಮಹೇಶ್ ಅವರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. 1-2 ನಿಮಿಷ ಬರ್ತೀರಾ? ತಪ್ಪು ತಿಳ್ಕೊಳ್ದೇ ಇದ್ರೆ ಬನ್ನಿ. ತುಳಸೋರೆ, ಏನು ಹೇಳ್ತಾ ಇದ್ದೀರಾ? ಅಂಥ ದೊಡ್ಡ ವಿಷಯ ಏನಿಲ್ಲ. ಅದು
ಲಗ್ನ ಪತ್ರಿಕೆ ತಗೊಳೋದಕ್ಕೆ ಮುಂಚೆ ಒಂದು ಚಿಕ್ಕ ಶಾಸ್ತ್ರ ಆಗಬೇಕು. ಅದು ನಮ್ಮ ಸಂಪ್ರದಾಯ ಅಷ್ಟೇ. ಹಾಗಾಗಿ ಇವರಿಬ್ಬರ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಅದಕ್ಕೇನಂತೆ, ಖಂಡಿತವಾಗ್ಲು ಶಾಸ್ತ್ರ ಸಂಪ್ರದಾಯ ಅಂತಂದ್ರೆ ನಮಗೆ ಗೌರವನೇ.